ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ನಲ್ಲಿ ಕ್ಯಾಪಿಟಲ್ ಗೇನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಮಿಸ್ಟರ್ ವಿರಾಟ್ ಅನ್ನೋರು ಒಂದಷ್ಟು ಅಸೆಟ್ಗಳನ್ನು ಸೇಲ್ ಮಾಡಿದ್ದಾರೆ. ಈ ಅಸೆಟ್ಗೆ ಟೋಟಲ್ ಆಗಿ ಅವರಿಗೆ ಅಸೆಟನ್ನು ಸೇಲ್ ಮಾಡಿದಾಗ ಎಷ್ಟು ಕ್ಯಾಪಿಟಲ್ ಗೇನ್, ಅಸೆಟನ್ನು ಸೇಲ್ ಮಾಡಿದಾಗ ಎಷ್ಟು ಲಾಭ ಆಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೀವು ಡೈರೆಕ್ಟಾಗಿ ಈ ವಿಡಿಯೋ ನೋಡೋದು ನಿಮಗೆ ಅರ್ಥ ಆಗಲ್ಲ. ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಆಲ್ರೆಡಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಿಕೊಂಡು ದೆನ್ ಈ ವಿಡಿಯೋ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಕೊಟ್ಟಿರುವಂಥ ಅಸೆಟ್ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್. ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಫಸ್ಟು ಸೇಲ್ಸ್ ಕನ್ಸಿಡರೇಷನ್ ಬರೀಬೇಕು. ನಾನಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ, ನೀವು ಎಕ್ಸಾಮ್ನಲ್ಲಿ ಫುಲ್ ಫಾರ್ಮ್ ಬರೀಬೇಕು. ಸೇಲ್ಸ್ ಕನ್ಸಿಡರೇಷನ್ ಅಂದರೆ ಗುಡ್ ವಿಲ್ಲನ್ನು ಎಷ್ಟು ರೂಪಾಯಿಗೆ ಮಾರ್ತಿದ್ದಾರೆ. 4 ಲಕ್ಷ ರೂಪಾಯಿಗೆ ಗುಡ್ ವಿಲ್ಲನ್ನು ಮಾರ್ತಿದ್ದಾರೆ. ಏನಾದರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಲೆಸ್ ಮಾಡಬೇಕಿತ್ತು. ಯಾವುದೇ ಥರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಕೊಡಲಿಲ್ಲ. ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಅಂತ ಕೊಟ್ಟಾಗ ಪರ್ಚೇಸ್ ಪ್ರೈಸ್ ಏನೇ ಕ್ವಶನಲ್ಲಿ ಕೊಟ್ಟಿದ್ರೆ ನೀವು 0 ಬರೀಬೇಕು. ಯಾವಾಗಲೂ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಅಂತಂದರೆ ಗುಡ್ ವಿಲ್ಲನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವಾಗಲೂ ಕಾಸ್ಟ್ ಆಫ್ ಅಕ್ವಿಸಿಷನ್ 0. ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ಲನ್ನು ಸೇಲ್ ಮಾಡಿದ್ದು 4 ಲ್ಯಾಕಿಗೆ. ಆ ಗುಡ್ ವಿಲ್ಲನ್ನು ಅವರು ಅಕ್ವೈರ್ ಮಾಡಿದ್ದು 2016ಗೆ. ಪರ್ಚೇಸ್ ಪ್ರೈಸ್ ಕೊಡಲಿಲ್ಲ. ಪರ್ಚೇಸ್ ಪ್ರೈಸ್ ಕೊಟ್ಟಿದ್ರು, ನೀವು ಕಾಸ್ಟ್ ಆಫ್ ಅಕ್ವಿಸಿಷನ್ ಪರ್ಚೇಸ್ ಪ್ರೈಸ್ ಕೊಟ್ಟಿದ್ರು ಆಲ್ವೇಸ್ 0ನೇ ಬರೀಬೇಕು. ಏನಕ್ಕೆ ಅಂದರೆ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ಲಿಗೆ ಹಾಗೆ ಬೋನಸ್ ಶೇರ್ಸಿಗೆ ಪರ್ಚೇಸ್ ಪ್ರೈಸ್ ಆಲ್ವೇಸ್ 0. ನೆನ್ಪಿಟ್ಕೊಳ್ಬೇಕು ನೀವು ಇದನ್ನು. ಗುಡ್ ವಿಲ್ ಮತ್ತು ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಮತ್ತು ಬೋನಸ್ ಶೇರ್ಸಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಆಲ್ವೇಸ್ 0. ಸೊ 4 ಲ್ಯಾಕ್ ಮೈನಸ್ 0 ಅಂತಂದರೆ 4 ಲ್ಯಾಕ್ ಆಗುತ್ತೆ. ಸೊ ಅಲ್ಲಿಗೆ ಫಸ್ಟ್ ಒನ್ ಅಸೆಟ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡಿ ಆಯಿತು. ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ಲಿಗೆ ಕ್ಯಾಪಿಟಲ್ ಗೇನ್ 4 ಲ್ಯಾಕ್. ನೆಕ್ಸ್ಟ್ ಇರುವಂಥದ್ದು ಜುವೆಲ್ರಿ ಕೊಟ್ಟಿದ್ದಾರೆ. ನೀವು ಲಾಂಗ್ ಟರ್ಮ ಶಾರ್ಟ್ ಟರ್ಮ್ ಅಂತ ಐಡೆಂಟಿಫೈ ಮಾಡಬೇಕು. ಜುವೆಲ್ರಿಯನ್ನು 2010ರಲ್ಲಿ ತಗೊಂಡು 2022ರಲ್ಲಿ ಮಾರ್ತಾ ಇದ್ದಾರೆ. ಅಂದರೆ ಹತ್ತತ್ರ ನಮ್ಮ ಹತ್ರ 12 ವರ್ಷ ಅಸೆಟ್ ನಮ್ಮ ಹತ್ರ ಇದೆ. 3 ವರ್ಷಕ್ಕಿಂತ ಜಾಸ್ತಿ ಟೈಮ್ ಇದ್ದರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ಸೊ ನಾನಿಲ್ಲಿ ಲಾಂಗ್ ಟರ್ಮ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಬೇಕು. ಜುವೆಲರಿ ಫಸ್ಟು ಸೇಲ್ಸ್ ಕನ್ಸಿಡರೇಷನ್ ಬರೀಬೇಕು. ಸೇಲ್ಸ್ ಕನ್ಸಿಡರೇಷನ್ ಎಷ್ಟು ರೂಪಾಯಿಗೆ ಜುವೆಲ್ರಿ ಮಾರ್ತಿದ್ದಾರೆ ಅಂತಂದರೆ 3 ಲಕ್ಷ ರೂಪಾಯಿಗೆ ಜುವೆಲ್ರಿಯನ್ನು ಮಾರ್ತಾ ಇದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಕ್ವಶನಲ್ಲಿ ಕೊಡಲಿಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಲೆಸ್ ಮಾಡಬೇಕಿತ್ತು, ಕೊಡಲಿಲ್ಲ. ಅಲ್ಲಿಗೆ 3 ಲ್ಯಾಕೇ ಆಗತ್ತೆ. ಈ 3 ಲ್ಯಾಕ್ಗೆ ನೆಟ್ ಕನ್ಸಿಡರೇಷನ್ ಅಂತ ಅಂತೀವಿ. ಇದರಿಂದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ನೋಡಿ, ಜುವೆಲ್ರಿಯನ್ನು 60,000 ರೂಪಾಯಿಗೆ ತಗೊಂಡು 3 ಲಕ್ಷ ರೂಪಾಯಿಗೆ ಮಾರಿದ್ದಾರೆ. ಡೈರೆಕ್ಟಾಗಿ ನೀವು 2,40,000 ಲಾಭ ಅಂತ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಏನಕ್ಕೆಂದರೆ 2010ರ 60,000 ರೂಪಾಯಿಗೂ 2022ರ 60,000 ರೂಪಾಯಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅವಾಗಿನ ಅಮೌಂಟು ಈಗಿನ ಅಮೌಂಟಿಗೆ ಎಷ್ಟು ಅಮೌಂಟಿಗೆ ಈಕ್ವಲ್ ಆಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅದೇ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಹೇಗೆ ಫೈಂಡ್ ಔಟ್ ಮಾಡೋದು? 2 ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಎ, ಫಾರ್ಮುಲಾ ಬಿ. ಯಾವಾಗ ಫಾರ್ಮುಲಾ ಎ ಅಪ್ಲೈ ಮಾಡಬೇಕು? ಬಿಫೋರ್ 2001 ಏನಾದರೂ ಪರ್ಚೇಸ್ ಮಾಡಿದರೆ. ಈಗ ಪರ್ಚೇಸ್ ಮಾಡಿದ್ದು 2010ನಲ್ಲಿ. ಬಿಫೋರ್ 2001 ಪರ್ಚೇಸ್ ಮಾಡಿದರೆ ಫಸ್ಟ್ ಒನ್ ಫಾರ್ಮುಲಾ ಎ, ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಆಫ್ಟರ್ 2001 ಪರ್ಚೇಸ್ ಮಾಡಿದರೆ ಫಾರ್ಮುಲಾ ಬಿ ಪರ್ಚೇಸ್ ಮಾಡಬೇಕು. ಈಗ ಪರ್ಚೇಸ್ ಮಾಡಿದ್ದು ಫಾರ್ಮುಲಾ ಬಿ ಅಪ್ಲೈ ಮಾಡಬೇಕು. ಈಗ ಪರ್ಚೇಸ್ ಮಾಡಿದ್ದು 2010ನಲ್ಲಿ. ಸೊ ನಾನಿಲ್ಲಿ ಫಾರ್ಮುಲಾ ಬಿ ಬರ್ಕೊಳ್ತಾ ಇದ್ದೀನಿ. ಫಾರ್ಮುಲಾ ಬಿ ಏನು ಅಂತಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕರೆಂಟ್ ಇಯರ್ ಇಂಡೆಕ್ಸ್ ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಪ್ರೈಸ್. ಜುವೆಲ್ರಿಯನ್ನು ತಗೊಂಡಿದ್ದೆಷ್ಟಕ್ಕೆ? ಜುವೆಲ್ರಿಯನ್ನು ತಗೊಂಡಿದ್ದು 60,000 ರೂಪಾಯಿಗೆ. ಇಂಟು ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಎಲ್ಲ ಪ್ರಾಬ್ಲಮ್ನಲ್ಲೂ ಕರೆಂಟ್ ಇಯರ್ ಇಂಡೆಕ್ಸ್ ಅಂತಂದರೆ ಯಾವ ವರ್ಷ ಸೇಲ್ ಮಾಡಿರ್ತಾರೋ ಆ ವರ್ಷದ ನಂಬರ್. ಸೇಲ್ ಮಾಡಿದ್ದು ಯಾವ ವರ್ಷದಲ್ಲಿ? 2022ರಲ್ಲಿ. 2022ಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಿ. 2022ರ ನಂಬರ್ ಎಷ್ಟು ಅಂತಂದರೆ 331 ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್ ಅಂತಂದರೆ ಯಾವ ವರ್ಷ ಅಕ್ವೈರ್ ಮಾಡಿರ್ತಾರೋ ಆ ವರ್ಷದ ನಂಬರ್. ಅಕ್ವೈರ್ ಅಂತಂದರೆ ಪರ್ಚೇಸ್ ಮಾಡಿರುವಂಥದ್ದು. ಪರ್ಚೇಸ್ ಮಾಡಿರೋದು 2010ರಲ್ಲಿ. 2010ಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ. 2010ರ ನಂಬರ್ ಎಷ್ಟು ಅಂತಂದರೆ 167. ನೆನ್ಪಿಟ್ಕೊಳ್ಳಿ, ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಸೇಲ್ ಮಾಡಿರೋ ವರ್ಷದ ನಂಬರ್. ಸೇಲ್ ಮಾಡಿರೋ ವರ್ಷ ಯಾವುದು ಅಂತಂದರೆ 2022. 22ಕ್ಕೆ ನಂಬರ್ 331 ಅಂತ ಕೊಟ್ಟಿದ್ದಾರೆ. ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್ ಅಂತಂದರೆ ಪರ್ಚೇಸ್ ಮಾಡಿರೋ ವರ್ಷದ ನಂಬರ್. ಪರ್ಚೇಸ್ ಮಾಡಿದ್ದು 2010ರಲ್ಲಿ. 2010ರ ನಂಬರ್ 167 ಇದೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. 60,000 ಇಂಟು 331 ಡಿವೈಡೆಡ್ ಬೈ 167 ಬರುವಂಥ ಆನ್ಸರ್
1,18,922 ಬರುತ್ತೆ. 1,18,922 ಮಲ್ಟಿಪ್ಲೈ ಮಾಡಿದಾಗ 1,18,992 ಬಂದಿತ್ತು. ಅದರಿಂದ ಈ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನನ್ನು ಲೆಸ್ ಮಾಡಿದಾಗ 1,81,078 ಬರುತ್ತೆ. ಏನಾದರೂ ಇಂಪ್ರೂವ್ಮೆಂಟ್ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡಬೇಕಿತ್ತು, ಎಕ್ಸಮ್ಷನ್ ಕೊಟ್ಟಿದ್ರೆ ಲೆಸ್ ಮಾಡಬೇಕಿತ್ತು. ಯಾವುದೇ ಥರ ಇಂಪ್ರೂವ್ಮೆಂಟ್ ಎಕ್ಸಮ್ಷನ್ಸ್ ಕೊಟ್ಟಿಲ್ಲ, ಸೊ ಏನು ಲೆಸ್ ಮಾಡಲಿಕ್ಕಿಲ್ಲ. ಅಲ್ಲಿಗೆ ಸೆಕೆಂಡ್ ಒನ್ ಅಸೆಟ್ ಆಯಿತು. ಇಂಪ್ರೂವ್ಮೆಂಟ್ ಅಂದರೆ ಏನು, ಎಕ್ಸಮ್ಷನ್ ಏನು ಅನ್ನೋದನ್ನು ನಾನು ನಿಮಗೆ ಫಸ್ಟ್ 3 ವಿಡಿಯೋಸಲ್ಲಿ ನಿಮಗೆ ಎಕ್ಸಮ್ಷನ್ಸ್ ಮತ್ತು ಇಂಪ್ರೂವ್ಮೆಂಟಿನ ಕಾನ್ಸೆಪ್ಟ್ ಅದರಲ್ಲಿ ಸಿಗುತ್ತೆ, ಅದರಲ್ಲಿ ನೋಡ್ಕೊಳ್ಳಿ. ಈಗ ಜ್ಯುವೆಲ್ರಿಯಲ್ಲಿ ಯಾವುದೇ ಥರ ಇಂಪ್ರೂವ್ಮೆಂಟ್ ಎಕ್ಸಮ್ಷನ್ಸ್ ಇಲ್ಲ. ನೆಕ್ಸ್ಟ್ ಕೊಟ್ಟಿರುವಂಥ ಅಸೆಟ್ ಹೌಸ್ ಹೋಲ್ಡ್ ರೆಫ್ರಿಜರೇಟರ್. ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದೇ ಅಸೆಟ್ ಕೊಟ್ಟಿದ್ರು, ವಾಷಿಂಗ್ ಮಿಷನ್ನು, ಫ್ರಿಜ್ಜು, TV, ಯಾವುದೇ ಅಸೆಟ್ ಕೊಟ್ಟಿದ್ರು ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ. ಹೌಸ್ ಹೋಲ್ಡ್ ಫರ್ನಿಚರ್ ಅಂತ ಕೊಟ್ಟಿದ್ದಾರೆ, ನಾವಿಲ್ಲಿ ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೆದ್ರೆ ಆಯಿತು. ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ಸ್. ಯಾವುದೇ ಥರ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಅಲ್ಲಿಗೆ ಎಲ್ಲ ಅಸೆಟಿಗೂ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಫಸ್ಟ್ ಒನ್ ಅಸೆಟಿನ ಆನ್ಸರ್ 4 lakh, ಸೆಕೆಂಡ್ ಒನ್ ಅಸೆಟಿನ ಆನ್ಸರ್ 1,81,078, ಥರ್ಡ್ ಒನ್ ಅಸೆಟಿಗೆ ಆನ್ಸರ್ 0, ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ. ಕ್ಯಾಪಿಟಲ್ ಗೇನ್ ಫೈನಲ್ ಆನ್ಸರ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 4 lakh ಪ್ಲಸ್ 1,81,078, 5,81,078 ಈಸ್ ದ ಫೈನಲ್ ಆನ್ಸರ್. ಸಿಂಪಲ್ ಪ್ರಾಬ್ಲಮ್. ಯಾವ್ಯಾವ ಅಸೆಟಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಮನೆಯಲ್ಲಿ ಯೂಸ್ ಮಾಡುವಂಥ ಅಸೆಟ್ ಯಾವುದೇ ಕೊಟ್ಟಿದ್ರು, ಹೌಸ್ ಹೋಲ್ಡ್ ಫರ್ನಿಚರ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಬಟ್ ಬರೀ ಫರ್ನಿಚರ್ ಅಂತ ಕೊಟ್ಟರೆ ಕ್ಯಾಲ್ಕುಲೇಷನ್ ಮಾಡಬೇಕು. ನೆನ್ಪಿಟ್ಕೊಳ್ಬೇಕು ಇದನ್ನೆಲ್ಲ ನೀವು. ಹೌಸ್ ಹೋಲ್ಡ್ ಫರ್ನಿಚರ್, ಹೌಸ್ ಹೋಲ್ಡ್ ರೆಫ್ರಿಜರೇಟರ್, TV, ವಾಷಿಂಗ್ ಮಿಷಿನ್, ಇದು ಯಾವುದಕ್ಕೂ ಏನು ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೆದ್ರಾಯಿತು. ದೆನ್ ಪರ್ಚೇಸ್ ಪ್ರೈಸ್ 0 ಯಾವುದಕ್ಕೆ ಅಂತಂದರೆ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಮತ್ತು ಬೋನಸ್ ಶೇರ್ಸಿಗೆ ಯಾವಾಗಲೂ ಪರ್ಚೇಸ್ ಪ್ರೈಸ್ 0. ಇವಿಷ್ಟು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಹಾಗೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.